ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ನಿಮ್ಮ ವಿನಾಶದ ಕಾಯನ್ನು ಒಡೆಯಲಾಗುತ್ತಿದೆ. ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಮೇಲೆ ಹಗೆತನದಲ್ಲಿ ಕುರುಡಾಗಿದ್ದಾರೆ. ಇದರಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಸೇರಿದ್ದಾರೆ. ಇಂದು ಇವರ ಹೆಸರನ್ನು ತಿಳಿದುಕೊಳ್ಳಿ, ಇವರ ವಿಳಾಸ ಮತ್ತು ಇವರ ನಿಜವಾದ ಗುರುತನ್ನು ತಿಳಿದುಕೊಳ್ಳಿ. ಏಕೆಂದರೆ ನೀವು ಬುದ್ಧಿವಂತಿಕೆ ಮತ್ತು ಜಾಗರೂಕತೆಯನ್ನು ತೋರಿಸದಿದ್ದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅಹಿತಕರ ಘಟನೆ ನಡೆದು ಹೋಗುತ್ತದೆ. ಏಕೆಂದರೆ ಈ ಇಬ್ಬರು ವ್ಯಕ್ತಿಗಳು ನಿಮ್ಮೊಂದಿಗೆ ನಿಮ್ಮ ಇಡೀ ಕುಟುಂಬವನ್ನು ಮಣ್ಣು ಪಾಲು ಮಾಡಲು ಬಯಸುತ್ತಾರೆ. ನಿಮ್ಮ ಮೇಲಿನ ಹಗೆತನದಲ್ಲಿ ಇವರು ಸಂಪೂರ್ಣವಾಗಿ ಹುಚ್ಚರಾಗಿದ್ದಾರೆ. ಸ್ನೇಹಿತರೆ, ಇಂದು ರಾತ್ರಿ 11 ಗಂಟೆಯಿಂದ ನಿಮ್ಮ ಮೇಲೆ ದೊಡ್ಡ ಸಂಕಷ್ಟದ ಮೋಡಗಳು ಕವಿಯಲಿವೆ. ಆದ್ದರಿಂದ ಇಂದು ಈ ವಿಡಿಯೋವನ್ನು ಸಂಪೂರ್ಣ ಗಮನವಿಟ್ಟು ನೋಡಿ. ಎಂದರೆ ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಜೀವನದ ಇಡೀ ದಿಕ್ಕೇ ಬದಲಾಗಲಿದೆ. ಯಾವ ದೊಡ್ಡ ಭಯಾನಕ ಘಟನೆ ನಡೆಯಲಿದೆ, ನಿಮ್ಮ ಸುತ್ತಮುತ್ತಲೇ ವಾಸಿಸುವ ಆ ಇಬ್ಬರು ವ್ಯಕ್ತಿಗಳು ಯಾರು ಮತ್ತು ಅವರೇ ನಿಮ್ಮನ್ನು ನಾಶ ಮಾಡಲು ಬಯಸುತ್ತಿದ್ದಾರೆ, ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡುತ್ತಿದ್ದೇನೆ. ಸ್ನೇಹಿತರೆ, ಇದನ್ನು ಕೇಳಿ ಅಳಲು ಪ್ರಾರಂಭಿಸಬೇಡಿ, ಏಕೆಂದರೆ ತುಂಬಾ ಕಹಿ ಸತ್ಯವಾಗಿದೆ. ಇದು ನಿಮ್ಮ ಹೃದಯಕ್ಕೆ ದೊಡ್ಡ ಆಘಾತವನ್ನು ನೀಡಬಹುದು. ಆದರೆ ಸ್ನೇಹಿತರೆ, ಇದನ್ನು ಹೇಳುವುದು ಕೂಡ ಮುಖ್ಯವಾಗಿದೆ. ನಾನು ಹೇಳದಿದ್ದರೆ ಈ ಜನರು ನಿಮ್ಮನ್ನು ಹಸಿಯಾಗಿ ಅಗೆದು ತಿಂದು ಬಿಡುತ್ತಾರೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಎಷ್ಟು ಅಪಶಕುನಗಳಿವೆಯೋ, ಅಷ್ಟು ದುಃಖಗಳಿವೆಯೋ, ಎಷ್ಟು ಕಷ್ಟಗಳಿವೆಯೋ, ಅವುಗಳ ಹಿಂದಿನ ಕಾರಣ ಯಾವುದೇ ಗ್ರಹ ನಕ್ಷತ್ರಗಳಲ್ಲ ಅಥವಾ ನಿಮ್ಮ ಕೆಟ್ಟ ಹಣೆ ಬರಹವೂ ಅಲ್ಲ. ಯಾರಾದರೂ ಇದ್ದರೆ ಅದು ಈ ಇಬ್ಬರು ವ್ಯಕ್ತಿಗಳೇ ಆಗಿದ್ದಾರೆ. ಮತ್ತು ಈ ಎಲ್ಲ ಶತ್ರುಗಳ ಸಂಪೂರ್ಣ ರಹಸ್ಯವನ್ನು ಇಂದು ನಾನು ನಿಮ್ಮ ಮುಂದೆ ಬಯಲು ಮಾಡುತ್ತೇನೆ. ಅದಕ್ಕೂ ಮುನ್ನ ಸ್ನೇಹಿತರೆ, ಇಂದು ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿಬಿಡಿ. ಇದು ತುಂಬಾ ಪ್ರಮುಖವಾದ ವಿಡಿಯೋ ಆಗಿದೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಸಚ್ಚಾರಿತ್ರ್ಯ ಹಾಗೂ ನಿಜವಾದ ಭಕ್ತಿಯಿಂದ 3 ಬಾರಿ ಜೈ ಶನಿದೇವ, ಜೈ ಶನಿದೇವ, ಜೈ ಶನಿದೇವ ಎಂದು ಖಂಡಿತವಾಗಿ ಬರೆಯಿರಿ. ನಿಮ್ಮ ಮೇಲೆ ಶನಿದೇವನು ಅಪಾರ ಕೃಪೆಯನ್ನು ಸುರಿಸುತ್ತಾನೆ. ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಒಂದು ದೊಡ್ಡ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಸ್ನೇಹಿತರೆ, ಇಂದು ನಿಮ್ಮ ಪರಿಚಯದಲ್ಲಿ ಮುಂಜಾನೆ ಇಬ್ಬರು ದ್ರೋಹಿಗಳ ಹೆಸರುಗಳು ಹೊರಬಂದಿವೆ. ಈ ದ್ರೋಹಿಗಳ ಹೆಸರುಗಳು ಹೊರಬರುತ್ತಿದ್ದಂತೆ ನಾನು ಕೂಡ ಆಶ್ಚರ್ಯಚಕಿತನಾದೆ. ಕೊನೆಗೂ ಆ ಶತ್ರು ಯಾರು? ಕೊನೆಗೂ ಆ ಜನರು ಯಾರು? ಕೊನೆಗೂ ಯಾರು ನಿಮ್ಮ ಅತ್ಯಂತ ಭಯಾನಕ, ಅತ್ಯಂತ ಅಪಾಯಕಾರಿ ಶತ್ರುವಾಗಿದ್ದಾರೆ? ಕಳೆದ ಹಲವು ವರ್ಷಗಳಿಂದ ಇವರೇ ನಿಮ್ಮನ್ನು ಪ್ರಗತಿ ಮಾಡದಂತೆ ತಡೆದಿದ್ದಾರೆ. ಇಲ್ಲದಿದ್ದರೆ ನೀವು ಕುಂಭರಾಶಿಯ ಸಮರ್ಥ ವ್ಯಕ್ತಿಯಾಗಿದ್ದೀರಿ. ನೀವು ಎಂದಿಗೂ ನಿಲ್ಲಲು ಸಾಧ್ಯವಿಲ್ಲ, ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇದೇ ವ್ಯಕ್ತಿಗಳು ನಿಮ್ಮನ್ನು ತಂತ್ರಮಂತ್ರಗಳ ಸರಪಳಿಯಿಂದ ಬಂಧಿಸಿದ್ದಾರೆ. ಸ್ನೇಹಿತರೆ, ಇವರು ನಿಮ್ಮ ಮೇಲೆ ಹಗೆತನದಲ್ಲಿ ಹುಚ್ಚರಾಗಿದ್ದಾರೆ. ಇವರು ಸ್ನೇಹಿತರೆಂದು ತಿಳಿದರೆ ನಿಮಗೆ ಅಳು ಬರುತ್ತದೆ. ಎಂದರೆ ಸ್ನೇಹಿತರೆ, ಈ ಶತ್ರುಗಳು ನಿಮ್ಮ ಸುತ್ತಮುತ್ತಲೇ ಸುಳಿದಾಡುತ್ತಿರುತ್ತಾರೆ ಮತ್ತು ಈ ಶತ್ರುಗಳು ಹಾವಿಗಿಂತಲೂ ಹೆಚ್ಚು ಅಪಾಯಕಾರಿ ಮತ್ತು ವಿಷಕಾರಿಯಾಗಿದ್ದಾರೆ. ನಿಮಗಾಗಿ ಇಬ್ಬರು ಜನರು ಬೆನ್ನ ಹಿಂದೆ ನಿಮ್ಮನ್ನು ನಾಶ ಮಾಡಲು, ನಿಮ್ಮ ಕುಟುಂಬವನ್ನು ಕಣ್ಣೀರು ಹಾಕಿಸಲು ಹಲವು ತಪ್ಪು ಕೆಲಸಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ, ನಿಮ್ಮ ಮೇಲೆ ತಂತ್ರಮಂತ್ರ ಮಾಡಿಸುವುದಾಗಿರಬಹುದು, ನಿಮ್ಮ ಗೊಂಬೆಯನ್ನು ಮಾಡಿ ಅದರ ಮೇಲೆ ತಂತ್ರಮಂತ್ರ ಮಾಡಿಸುವುದಾಗಿರಬಹುದು, ರಾತ್ರಿಯಲ್ಲಿ ರಹಸ್ಯವಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮ ಬಾಗಿಲ ಮುಂದೆ ತಂತ್ರಮಂತ್ರ ಹಾಗೂ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ಹೋಗುವುದಾಗಿರಬಹುದು. ಸ್ಮಶಾನಕ್ಕೆ ಹೋಗಿ ನಿಮ್ಮ ಫೋಟೋದ ಮೇಲೂ ಈ ಜನರು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸಿರುತ್ತಾರೆ. ಎದುರಿಗೆ ಮಾತ್ರ ಇವರು ನಿಮ್ಮ ಒಳಿತನ್ನು ಬಯಸುವಂತೆ ನಟಿಸುತ್ತಾರೆ. ಎದುರಿಗೆ ಇವರು ನಿಮಗೆ ತೋರಿಸಿಕೊಳ್ಳುತ್ತಾರೆ ಏನೆಂದರೆ, ನಾನೇ ನಿನ್ನ ಅತ್ಯಂತ ದೊಡ್ಡ ಹಿತೈಷಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನವನೇ ಎಂದು. ಈ ಜನರು ನಿಮಗೆ ಹೀಗೆ ನಂಬಿಸುತ್ತಾರೆಂದರೆ ಇವರೇ ನಿಮ್ಮ ಅತ್ಯಂತ ಆಪ್ತರು ಮತ್ತು ನಿಮ್ಮ ಅತ್ಯಂತ ನಂಬಿಕಸ್ಥರು ಎಂದು. ಮತ್ತು ಇಲ್ಲೇ ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ದೊಡ್ಡ ಸೋಲನ್ನು ಅನುಭವಿಸುತ್ತೀರಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಾಗ, ಕೆಲವು ಸಲಹೆಗಳು ಬೇಕಾದಾಗ ನೀವು ತಿರುಗಾಡಿ ಮತ್ತೆ ಇವರ ಬಳಿ ಹೋಗುತ್ತೀರಿ. ಮತ್ತು ಈ ಜನರು ಸ್ನೇಹಿತರೆ, ಈ ಜನರು ನಿಮ್ಮನ್ನು ದಾರಿ ತಪ್ಪಿಸುತ್ತಾರೆ, ನಿಮಗೆ ತಪ್ಪು ಸಲಹೆಗಳನ್ನು ನೀಡುತ್ತಾರೆ, ನಿಮ್ಮ ಜೀವನವನ್ನು ತಪ್ಪು ಹಾದಿಗೆ ತಳ್ಳುತ್ತಾರೆ. ಸ್ನೇಹಿತರೆ, ಸತ್ಯವು ತುಂಬ ಕಹಿಯಾಗಿದೆ. ಏಕೆಂದರೆ ಇವರು ನಿಮ್ಮ ಜೀವನದಲ್ಲಿ ಇರುವವರೆಗೂ ನಿಮ್ಮ ಜೀವನವು ಯಾವಾಗಲೂ ನರಕಕ್ಕಿಂತಲೂ ಕಡಿಯಾಗಿ ಇರುತ್ತದೆ. ಈಗ ನೀವು ಅನುಭವಿಸುತ್ತಿರುವ ದುಃಖಕ್ಕಿಂತ ಹಲವು ಪಟ್ಟು ಹೆಚ್ಚು ಮತ್ತು ಅಪಾಯಕಾರಿ ದುಃಖಗಳನ್ನು ಮುಂಬರುವ ಸಮಯದಲ್ಲಿಯೂ ನೀವು ಅನುಭವಿಸುತ್ತಿರುತ್ತೀರಿ. ಏಕೆಂದರೆ ಸ್ನೇಹಿತರೆ, ಈ ಇಬ್ಬರು ವ್ಯಕ್ತಿಗಳು ನಿಮಗಾಗಿ ರಾಹು ಮತ್ತು ಕೇತುಗಳಿಗಿಂತಲೂ ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. ಶನಿಯ ಸಾಡೆ ಸಾತಿಗಿಂತಲೂ ಹೆಚ್ಚು ಅಪಾಯಕಾರಿ ಇವರು ನಿಮ್ಮ ಜೀವನದಲ್ಲಿ ಇರುವುದಾಗಿದೆ. ಆದರೆ ಸ್ನೇಹಿತರೆ, ಇಂದು ನಿಮ್ಮ ಜಾತಕದಲ್ಲಿ ಹೊರಬಂದಿರುವ ಹೆಸರುಗಳ ಪ್ರಕಾರ
ನೀವು ಈ ಇಬ್ಬರು ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ಮುರಿದುಕೊಳ್ಳುತ್ತೀರಿ, ಇವರಿಂದ ದೂರವಿರುತ್ತೀರಿ ಮತ್ತು ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವ ಒಂದು ವಿಶೇಷ ಮಹಾ ಪರಿಹಾರವನ್ನು ನೀವು ಮಾಡಿಕೊಳ್ಳುತ್ತೀರಿ. ಆಗ ಈ ಶತ್ರುಗಳು ನಿಮ್ಮ ಕೂದಲನ್ನು ಕೂಡ ಡೊಂಕು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಯಾವುದೇ ವಸ್ತುವಿನ ಕೊರತೆ ಇರುವುದಿಲ್ಲ ಮತ್ತು ಸ್ನೇಹಿತರೆ, ನೀವು ದಿನನಿತ್ಯ ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೀರೋ, ಅಳುತ್ತಿದ್ದೀರೋ, ತಡುಕಾಡುತ್ತಿದ್ದೀರೋ ಆ ವಿಷಯಗಳು ಕೂಡ ಕೊನೆಗೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಸಕಾರಾತ್ಮಕತೆ ಬರುತ್ತದೆ. ನೀವು ಎಲ್ಲವನ್ನೂ ನಿಧಾನವಾಗಿ ಪಡೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ವ್ಯಾಪಾರ, ಉದ್ಯೋಗ, ಹೀಗೆ ಎಲ್ಲ ಕಡೆ ಯಾವ ಶತ್ರುಗಳು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ನಿಮ್ಮನ್ನು ಬಂಧಿಸಿದ್ದೀರೋ ಅದೆಲ್ಲವೂ ಕೊನೆಗೊಳ್ಳುತ್ತದೆ. ನಂತರ ನೀವು ಎಲ್ಲ ಕಡೆ ಪ್ರಗತಿ ಹೊಂದಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ಜೀವನದ ಹಣೆಯ ಬರವು ಹೊಳೆಯುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದ ಕಮಲವು ಅರಳುತ್ತದೆ. ನಿಮ್ಮ ಜೀವನದಲ್ಲಿರುವ ದಾರಿದ್ರ್ಯ, ದುಃಖ, ತೊಂದರೆಗಳು ಏನೇ ಇರಲಿ ಅವುಗಳು ಕೂಡ ನಾಶವಾಗುತ್ತವೆ. ಹಾಗಾದರೆ ಕೊನೆಗೂ ಆ ದ್ರೋಹಿ ಯಾರು, ಆ ಶತ್ರು ಯಾರು? ಬನ್ನಿ, ಈ ವಿಡಿಯೋದ ಮೂಲಕ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಮೊದಲಿನಿಂದ ಕೊನೆವರೆಗೂ ನೋಡಿ, ನಿಮಗೆ ಪ್ರತಿಯೊಂದು ವಿಷಯವೂ ಚೆನ್ನಾಗಿ ಅರ್ಥವಾಗುತ್ತದೆ. ನೀವು ನಿಶ್ಚಿಂತರಾಗಿ ನಿಟ್ಟುಸಿರು ಬಿಡಬಹುದು, ನೆಮ್ಮದಿಯಿಂದ ಮಲಗಬಹುದು. ಹಾಗಾದರೆ ಸ್ನೇಹಿತರೆ, ಯಾವಾಗಲೆಲ್ಲ ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರುತ್ತದೆಯೋ, ಯಾವಾಗಲೆಲ್ಲ ನೀವು ನಿಮ್ಮ ಜೀವನದಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧಿಸುತ್ತೀರೋ ಆಗ ಈ ಶತ್ರುಗಳ ಕಣ್ಣುಗಳು ಕೆಂಪಗಾಗುತ್ತವೆ. ಇವರು ನಿಮ್ಮ ಜೀವನದಲ್ಲಿ ಸಂತೋಷಗಳಿವೆ ಎಂದು ನೋಡಿದಾಗ, ನೀವು ಪ್ರಗತಿ ಹೊಂದುತ್ತಿದ್ದೀರಿ ಎಂದು ನೋಡಿದಾಗ ಇವರಿಗೆ ತುಂಬಾ ಕೋಪ ಬರುತ್ತದೆ. ಸ್ನೇಹಿತರೆ, ಇವರು ಒಳಗೊಳಗೆ ಉರಿದು ಬೂದಿಯಾಗಲು ಪ್ರಾರಂಭಿಸುತ್ತಾರೆ. ನಂತರ ಈ ಇಬ್ಬರು ನಿಮ್ಮ ಹಿಂದೆ, ನಿಮ್ಮ ಪ್ರಗತಿ ಹಿಂದೆ ಕೈ ತೊಳೆದು ಬೀಳುತ್ತಾರೆ. ನಂತರ ಈ ಇಬ್ಬರು ಶತ್ರುಗಳು ಸೇರಿ ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸುತ್ತಾರೆ, ಮಾಟಮಂತ್ರ ಮಾಡುತ್ತಾರೆ, ನಿಮ್ಮನ್ನು ದಾರಿ ತಪ್ಪಿಸುತ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಾರೆ, ನಿಮ್ಮ ಬುದ್ಧಿಯನ್ನು ಬಂಧಿಸುತ್ತಾರೆ. ಆದ್ದರಿಂದ ಈ ಜನರಿಂದ ದೂರವಿರುವುದರಿಂದಲೇ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಿದೆ. ನಾನು ಇಲ್ಲಿ ನಿಮ್ಮನ್ನು ಹೆದರಿಸಲು ಬಂದಿಲ್ಲ, ಬದಲಿಗೆ ನಿಮ್ಮನ್ನು ಎಚ್ಚರಿಸಲು ಮತ್ತು ಜಾಗರೂಕರನ್ನಾಗಿ ಮಾಡಲು ಬಂದಿದ್ದೇನೆ. ಏಕೆಂದರೆ ಇದೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆ ಮತ್ತು ಈ ಜನರ ಕಾರಣದಿಂದಲೇ ಇದೆಲ್ಲವೂ ನಡೆಯುತ್ತಿದೆ. ನನ್ನೊಂದಿಗೆ ಕೊನೆವರೆಗೂ ಇರಿ. ವಿಡಿಯೋವನ್ನು ಬಿಟ್ಟು ಹೋದರೆ ಸ್ನೇಹಿತರೆ, ನೀವು ಮೂರ್ಖತನದ ಕೆಲಸವನ್ನು ಮಾಡಿದಂತೆ ಎಂದು ತಿಳಿದುಕೊಳ್ಳಿ. ಆದ್ದರಿಂದ ಈ ನಿಮ್ಮ ಜೀವನದ ಪ್ರಸ್ತುತ ಸಮಯ ಏನೇ ಇರಲಿ, ಇದು ನೀವು ಕಳೆದ ಹಲವು ವರ್ಷಗಳಿಂದ ಕಾಯುತ್ತಿದ್ದ ಸಮಯವೇ ಆಗಿದೆ. ನೀವು ಯೋಚಿಸುತ್ತಿದ್ದಾಗ, ನನ್ನ ಸಮಯ ಯಾವಾಗ ಚೆನ್ನಾಗಿರುತ್ತದೆಯೋ, ನನ್ನ ಅದೃಷ್ಟ ಯಾವಾಗ ಹೊಳೆಯುತ್ತದೆಯೋ, ನನ್ನ ಮೇಲೆ ಯಾವಾಗ ಆ ಭಗವಂತನ ಹಸ್ತವಿರುತ್ತದೆಯೋ ಆಗ ನಾನು ನನ್ನ ಜೀವನದಲ್ಲಿ ಪ್ರತಿಯೊಂದು ವಸ್ತುವನ್ನು ಪಡೆದುಕೊಳ್ಳುತ್ತೇನೆ ಎಂದು, ಹಣ, ಸಂಪತ್ತು, ನಿಜವಾದ ಪ್ರೀತಿ, ಕುಟುಂಬದ ಸುಖ, ಮಕ್ಕಳ ಸುಖ, ನೆಮ್ಮದಿ ಎಲ್ಲವೂ ಪಡೆದುಕೊಳ್ಳುತ್ತೇನೆ ಎಂದು. ಆದರೆ ಸ್ನೇಹಿತರೆ, ನಂಬಿ, ಇದು ನಿಮ್ಮ ಜೀವನದ ಅದೇ ಸಮಯವಾಗಿದೆ. ಏಕೆಂದರೆ ರಾಹು ಮತ್ತು ಶನಿ ಇಬ್ಬರು ನಿಮಗಾಗಿ ಬಲವಾದ ಸ್ಥಿತಿಯಲ್ಲಿದ್ದಾರೆ ಎಂದು ಕಂಡುಬರುತ್ತಾರೆ. ಈಗ ನೀವು ಹಲವು ವರ್ಷಗಳಿಂದ ಶ್ರಮಿಸುತ್ತಿದ್ದ ಎಲ್ಲವನ್ನು ಪಡೆದುಕೊಳ್ಳುತ್ತೀರಿ. ಆದರೆ ಸ್ನೇಹಿತರೆ, ಒಂದು ಮಾತನ್ನು ನೆನಪಿನಲ್ಲಿಡಿ, ಏನೆಂದರೆ ನಿಮ್ಮ ಅಡಗಿರುವ ಶತ್ರುಗಳು ಯಾರಿದ್ದಾರೋ ಅವರು ನಿಮ್ಮನ್ನು ಪ್ರತಿ ಬಾರಿಯೂ ಹಿಂದಕ್ಕೆ ಎಳೆಯುತ್ತಾರೆ. ನಿಮ್ಮ ಆಗುವ ಕೆಲಸಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತಾರೆ, ನಿಮ್ಮ ನಾಶವನ್ನು ಬಯಸುತ್ತಾರೆ. ನಿಮ್ಮ ಹಣೆಯ ಬರದ ಮುಂದೆ, ನಿಮ್ಮ ಅದೃಷ್ಟದ ಮುಂದೆ ತಾಂತ್ರಿಕ ಕ್ರಿಯೆಗಳನ್ನು ಮಾಡುತ್ತಾರೆ. ಇದರಿಂದ ನಿಮ್ಮ ಮನೆಗೆ ಬರುತ್ತಿರುವ ಲಕ್ಷ್ಮಿಯು ಮತ್ತೆ ಹಿಂತಿರುಗಿ ಹೊರಟು ಹೋಗುತ್ತಾಳೆ. ನಿಮ್ಮ ಕೈಗೆ ಬಂದ ಹಣ ಮತ್ತು ಸಂಪತ್ತು ವಾಪಸ್ ಹೊರಟು ಹೋಗುತ್ತದೆ. ಆದ್ದರಿಂದ ಈಗ ಈ ಪರಿಸ್ಥಿತಿ ಮತ್ತೆ ಬಾರದಿರಲಿ. ಏಕೆಂದರೆ ಸ್ನೇಹಿತರೆ, ಕಳೆದ ಹಲವು ವರ್ಷಗಳಿಂದ ನೀವು ಇದೆಲ್ಲವನ್ನು ಅನುಭವಿಸುತ್ತಾ ಬಂದಿದ್ದೀರಿ. ಆದರೆ ಸ್ನೇಹಿತರೆ, ಈಗ ಸಾಕಾಯಿತು. ಇನ್ನು ಮುಂದೆ ಈ ತಪ್ಪುಗಳನ್ನು ಮಾಡಬಾರದು. ಇದರಿಂದ ಈ ಶತ್ರುಗಳಿಂದ ಬಚಾವಾಗಬೇಕಾಗಿದೆ. ಇವರಿಂದ ನಿಮಗೆ ಮುಕ್ತಿ ಸಿಕ್ಕಾಗ ಮಾತ್ರ ನಾವು ನಕ್ಷತ್ರಗಳಾದ ಶನಿ ಮತ್ತು ರಾಹುವಿನ ಮಹದಾಶಾದ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಾನು ನಿಮಗೆ ಕೈಮುಗಿದು ವಿನಂತಿಸುತ್ತೇನೆ. ಅದು ಏನೆಂದರೆ, ಈ ಇಬ್ಬರು ಜನರೊಂದಿಗೆ ಈಗಲೇ ಸಂಬಂಧವನ್ನು ಮುರಿದುಕೊಳ್ಳಿ. ಮುಂಬರುವ ಸಮಯದಲ್ಲಿ 4 ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನಡೆಯಲಿವೆ. ಕೆಲವು ಬದಲಾವಣೆಗಳು ನಿಮ್ಮನ್ನು ಅಳಿಸುತ್ತವೆ, ಆದರೆ ಕೆಲವು ಬದಲಾವಣೆಗಳು ನಿಮಗೆ ಅಪಾರ ಸಂತೋಷವನ್ನು ನೀಡುತ್ತವೆ. ಸಂತೋಷಗಳು ಕೂಡ ಸಾಮಾನ್ಯವಾದುದಲ್ಲ. ನೀವು ಕೇಳಿದಾಗ ಸಂತೋಷದಿಂದ ತೇಲಾಡುತ್ತೀರಿ. ನೀವು ಹೇಳುತ್ತೀರಿ, ಭಗವಂತನೇ, ನಾನು ಇಷ್ಟು ವರ್ಷಗಳಿಂದ ಯಾವುದಕ್ಕಾಗಿ ಕಾಯುತ್ತಿದ್ದನೋ ಆ ವಸ್ತು ಕೊನೆಗೂ ನನಗೆ ಸಿಕ್ಕಿತು ಎಂದು. ಸ್ನೇಹಿತರೆ, ಅದು ಹೇಗಿರುತ್ತದೆ ಎಂದರೆ, ನಿಮಗೆ 8 ರಿಂದ 10 ದಿನಗಳವರೆಗೆ ತಿನ್ನಲು 1 ಕಾಳು ಅನ್ನವನ್ನು ನೀಡದಿದ್ದರೆ, ನಿಮಗೆ 1 ಕಾಳು ಅನ್ನವು ಸಿಗದಿದ್ದರೆ, ನಿಮ್ಮನ್ನು ಹಸಿದಿಟ್ಟರೆ, ನಿಮ್ಮೊಳಗಿನ ಹಸಿವಿಗಾಗಿ ತಡಕಾಟ ಉಂಟಾಗಿದ್ದರೆ ಮತ್ತು
8ನೇ ದಿನ, ಹೌದು 8ನೇ ದಿನ ನಿಮ್ಮ ಮುಂದೆ ಒಂದು ದೊಡ್ಡ ತಟ್ಟೆ ಬಂದರೆ ಅದರಲ್ಲಿ 56 ರೀತಿಯ ಭೋಜನಗಳಿದ್ದರೆ ಆಗ ಯೋಚಿಸುತ್ತೀರಿ, ಈ ಸಮಯ ಸಂತೋಷವು ನಿಮಗೆ ಎಷ್ಟು ದೊಡ್ಡದಾಗಿರುತ್ತದೆ. ಮತ್ತು ಈಗ ಅಂತಹದೇ ಸಂತೋಷವು ನಿಮಗೆ ಸಿಗಲಿದೆ, ಏಕೆಂದರೆ ಇಷ್ಟು ವರ್ಷಗಳ ಬರಗಾಲ, ಇಷ್ಟು ವರ್ಷಗಳಿಂದ ನೀವು ಜೀವನದಲ್ಲಿ ಪಡುತ್ತಿದ್ದ ತಡಕಾಟ, ಹಣ ಮತ್ತು ಸಂಪತ್ತಿಗಾಗಿ, ಕುಟುಂಬದ ಸುಖಕ್ಕಾಗಿ, ಜೀವನ ಸಂಗಾತಿಗಾಗಿ, ನೆಮ್ಮದಿಗಾಗಿ, ಶಾಂತಿಗಾಗಿ ಇದ್ದ ಇಷ್ಟು ವರ್ಷಗಳ ತಡಕಾಟವು ಈಗ ಕೊನೆಗೊಳ್ಳಲಿದೆ. ಮತ್ತು ಈಗ ನಿಮಗೆ ಇಷ್ಟು ವರ್ಷಗಳ ತಡಕಾಟದ ನಂತರ ನೆಮ್ಮದಿ ಸಿಗಲಿದೆ. ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಪ್ರತಿಯೊಂದು ವಸ್ತು ನಿಮಗೆ ಸಿಗಲಿದೆ. ಸ್ನೇಹಿತರೆ, ಕೇವಲ ಶತ್ರುಗಳು ಮಧ್ಯದಲ್ಲಿ ಕಾಲು ಎಳೆಯದಂತೆ ಜಾಗರೂಕರಾಗಿರಬೇಕು, ಏಕೆಂದರೆ ನಕ್ಷತ್ರಗಳು ನಿಮ್ಮ ಪರವಾಗಿ ನಿಮ್ಮ ಶ್ರಮಕ್ಕಾಗಿ ತುಂಬ ಒಳ್ಳೆಯ ಫಲಿತಾಂಶ ಸಿಗಲಿದೆ ಮತ್ತು ನಿಮ್ಮ ಜೀವನದ ನಿಜವಾದ ಮಹಾಭಾರತ ಈಗ ಪ್ರಾರಂಭವಾಗಲಿದೆ. ಹಾಗಾದರೆ ಸ್ನೇಹಿತರೆ, ಮುಂಬರುವ ಈ ಸಮಯವು ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಘಟನೆಗಳು ನಡೆಯಲಿವೆ. ಅವು ನಿಮ್ಮ ಮನಸ್ಸನ್ನು ಅಲುಗಾಡಿಸಬಹುದು ಸ್ನೇಹಿತರೆ, ಏಕೆಂದರೆ ಪೂರ್ತಿ 512 ವರ್ಷಗಳ ನಂತರ ಈಗ ಈ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರಲಿದೆ. ಮೊದಲನೇ ದೊಡ್ಡ ಘಟನೆ ಬಗ್ಗೆ ನಾನು ಹೇಳುತ್ತಿದ್ದೇನೆ. ಹೌದು, ನಿಮ್ಮ ಜೀವನದಲ್ಲಿ ಈ ದಿನದಲ್ಲಿ ಯಾವುದೇ ಸಣ್ಣ ಸಂತೋಷ ಬಂದರೂ ಸಹ ನಿಮಗೆ ಸಿಗುವ ಆ ಸಣ್ಣ ಸಂತೋಷದಿಂದ ಹಿಡಿದು ದೊಡ್ಡ ಸಂತೋಷದವರೆಗಿನ ಯಾವುದೇ ವಿಷಯವನ್ನು ನಿಮ್ಮ ಸ್ವಂತ ಜನರಿಗೂ ತಿಳಿಸಬೇಡಿ. ಯಾರೊಂದಿಗೂ ನಿಮ್ಮ ರಕ್ತ ಸಂಬಂಧವೇ ಇದ್ದರೂ ಸಹ ಯಾರೊಂದಿಗೂ ನಿಮ್ಮ ಜೀವನದ ಸಂತೋಷಗಳನ್ನು ಹಂಚಿಕೊಳ್ಳಬೇಡಿ. ನಿಮ್ಮ ಕೆಲಸ, ವ್ಯಾಪಾರ ಅಥವಾ ಗಳಿಕೆಯ ಬಗ್ಗೆ ಯಾರಿಗೂ ಹೇಳಬೇಡಿ. ನಿಮ್ಮ ಮನಸ್ಸಿನಲ್ಲಿರುವ ರಹಸ್ಯಗಳನ್ನು ಯಾರಿಗೂ ತಿಳಿಸಬೇಡಿ. ಎಂದರೆ ಈಗಿನ ಸಮಯ ಹೇಗಿದೆ ಎಂದರೆ, ಯಾರಾದರೂ ಕೆಟ್ಟ ದೃಷ್ಟಿ ಬೀರಿದರೆ ನಿಮ್ಮ ಕೆಲಸ ಮತ್ತು ಯೋಜನೆಗಳೆಲ್ಲವೂ ಹಾಳಾಗಬಹುದು, ವ್ಯರ್ಥವಾಗಬಹುದು. ಇದಿಲ್ಲದೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ದಿನಗಳಲ್ಲಿ ನಿಮ್ಮ ವಿರುದ್ಧ ದೊಡ್ಡ ರಹಸ್ಯ ಸಂಚು ನಡೆಯಬಹುದು. ಕೆಲವರು ಸ್ನೇಹಿತರಂತೆ ನಟಿಸಿ ನಿಮ್ಮ ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇಂತಹ ಶತ್ರುಗಳಿಂದ ಬಚಾವಾಗಲು ಕೇವಲ ಒಂದೇ ದಾರಿ ಇದೆ. ಹನುಮಂತನ ಆಶೀರ್ವಾದ ಪಡೆದು ಮುನ್ನಡೆಯಿರಿ. ನೀವು ಯಾವುದೇ ಕಾರಣಕ್ಕೂ ಹೆದರುವ ಅಗತ್ಯವಿಲ್ಲ. ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಆತನ ಪಾದದ ಸಿಂಧೂರವನ್ನು ಒಂದು ತೆಂಗಿನಕಾಯಿಗೆ ಹಚ್ಚಿ, ಆ ತೆಂಗಿನಕಾಯಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿಬಿಡಿ. ಹಾಗೂ ಓಂ ಹನುಮಂತೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಆ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ, ಶತ್ರುಗಳ ತಂತ್ರಮಂತ್ರ ಅಥವಾ ಕೆಟ್ಟ ದೃಷ್ಟಿ ನಿಮ್ಮ ಮನೆಗೆ ಪ್ರವೇಶಿಸುವುದಿಲ್ಲ. ಮನೆಯಲ್ಲಿ ಮೊದಲೇ ಇರುವ ನಕಾರಾತ್ಮಕತೆ ದೂರವಾಗಿ ನಿಮ್ಮ ಮನೆಗೆ ಮತ್ತೆ ಸಂತೋಷ ಮರಳುತ್ತದೆ. ಮುಂಬರುವ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಂತೋಷ ಸಿಗಬಹುದು. ಇದಕ್ಕಾಗಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಎದುರಿಸಿದ್ದೀರಿ ಮತ್ತು ಹಲವು ಸಂಬಂಧಗಳನ್ನು ತ್ಯಜಿಸಿದ್ದೀರಿ. ದೊಡ್ಡ ಸಂತೋಷ ಈಗ ನಿಮಗೆ ಸಿಗಬಹುದು. ಇದನ್ನು ಕೇಳಿ ನಿಮಗೆ ಆನಂದ ಬಾಷ್ಪ ಬರಬಹುದು. ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿರಬಹುದು ಅಥವಾ ಕೋರ್ಟಿನಲ್ಲಿ ನಡೆಯುತ್ತಿದ್ದ ಯಾವುದಾದರೂ ಕೇಸ್ ಬಗೆಹರಿಯಬಹುದು. ನೀವು ನಿರ್ದೋಷಿ ಎಂದು ಸಾಬೀತಾಗಬಹುದು. ನಿಮಗೆ ನಿಮ್ಮ ಹಳೆಯ ಪ್ರೀತಿ ಮರಳಿ ಸಿಗಬಹುದು ಅಥವಾ ಮನೆಯವರು ನಿಮ್ಮನ್ನು ಒಪ್ಪಿಕೊಳ್ಳಬಹುದು. ಇಂತಹ ದೊಡ್ಡ ಸಂತೋಷ ನಿಮಗೆ ಹಠಾತ್ತನೆ ಸಿಗಬಹುದು. ನೀವು ನಿರೀಕ್ಷಿಸದ ಸಮಯದಲ್ಲಿ ಒಂದು ದೊಡ್ಡ ಒಳ್ಳೆಯ ಸುದ್ದಿ ನಿಮಗೆ ಸಿಗಲಿದೆ. ಇದರಿಂದ ನಿಮ್ಮ ಜೀವನದ ಎಲ್ಲ ದುಃಖಗಳನ್ನು ನೀವು ಮರೆತು ಬಿಡುತ್ತೀರಿ. ಇದಲ್ಲದೆ ನಿಮಗೆ ಬರಬೇಕಾಗಿದ್ದ ಯಾವುದಾದರೂ ಸಾಲದ ಹಣ ಮರಳಿ ಸಿಗಬಹುದು. ಹಣಕಾಸಿನ ವ್ಯವಹಾರ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಆ ಹಣ ಈಗ ಕೈ ಸೇರಬಹುದು. ನಿಮ್ಮ ವಿಮೆ ಮಂಜೂರಾಗಬಹುದು ಅಥವಾ ಸ್ಥಗಿತಗೊಂಡಿದ್ದ ಯಾವುದೇ ಒಪ್ಪಂದ ಅಂತಿಮಗೊಳ್ಳಬಹುದು. ಇಂತಹ ದೊಡ್ಡ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಇದಲ್ಲದೆ ಸ್ನೇಹಿತರೆ, ಈಗ ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ. ನಿಮ್ಮ ಆ ಇಬ್ಬರು ಶತ್ರುಗಳ ಹೆಸರುಗಳನ್ನು ನಾನು ಹೇಳುವುದಾದರೆ, ಅವರಲ್ಲಿ ಒಬ್ಬರು ಮಹಿಳೆಯಾಗಿದ್ದಾರೆ. ಹೌದು, ಆ ಮಹಿಳೆ ನಿಮ್ಮ ಕುಟುಂಬದವರೇ ಆಗಿರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದವರು ಆಗಿರಬಹುದು. ಆ ಮಹಿಳೆ ಅತಿ ಹೆಚ್ಚಾಗಿ ನಿಮ್ಮ ಮನೆಗೆ ಬರುತ್ತಿರುತ್ತಾರೆ ಮತ್ತು ಅವಳು ಬಂದಾಗಲೆಲ್ಲ ಮನೆಯಲ್ಲಿ ಜಗಳ, ಕಲಹಗಳು ಶುರುವಾಗುತ್ತವೆ. ಆ ಮಹಿಳೆ ನಿಮ್ಮ ಮನೆಯ ರಹಸ್ಯಗಳನ್ನು ಕೇಳಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾಳೆ. ನಿಮ್ಮ ಮನೆಯ ಸಂತೋಷಗಳನ್ನು ಗಮನಿಸುತ್ತಾಳೆ. ನಿಮ್ಮ ಮನೆಯ ಸಣ್ಣ ಪುಟ್ಟ ವಿಷಯಗಳು ಅವಳಿಗೆ ತಿಳಿದಿರುತ್ತವೆ. ನಿಮ್ಮ ಮಕ್ಕಳಿಗೆ ಯಾವ ವಿಷಯದ ಬಗ್ಗೆ ಹೆದರಿಕೆ ಇದೆ, ಮಕ್ಕಳಿಗೆ ಏನು ಇಷ್ಟ, ನಿಮಗೆ ಏನು ಇಷ್ಟ ಎಂಬ ಎಲ್ಲ ಮಾಹಿತಿ ಅವಳಿಗೆ ಇರುತ್ತದೆ. ಆ ಮಾಹಿತಿಯ ದುರುಪಯೋಗವನ್ನು ಆ ಮಹಿಳೆ ಪಡೆದುಕೊಳ್ಳುತ್ತಾಳೆ ಹಾಗೂ ತಂತ್ರಮಂತ್ರಗಳನ್ನು ಮಾಡಿಸುತ್ತಾಳೆ. ಆ ಮಹಿಳೆ ಹೆಸರಿನ ಮೊದಲ ಅಕ್ಷರ ಮದಿಂದ, ಅಂದರೆ ಇಂಗ್ಲಿಷ್ನಲ್ಲಿ ಎಂ ಅಕ್ಷರದಿಂದ ಆರಂಭವಾಗುತ್ತದೆ. ನಿಮ್ಮ ಸುತ್ತಮುತ್ತ ಮ ಅಕ್ಷರದಿಂದ ಆರಂಭವಾಗುವ ಮಹಿಳೆ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ರಾಶಿ ಮತ್ತು ಮ ಅಕ್ಷರದವರ ನಡುವೆ ಅಷ್ಟಕ್ಕಷ್ಟೇ ಇರುತ್ತದೆ.
ನಿಮ್ಮನ್ನು ಕೆಳಗೆ ತಳ್ಳಲು ಅವರು ಹಲವು ತಂತ್ರಗಳನ್ನು ಬಳಸಬಹುದು. ಸ್ವಲ್ಪ ಜಾಗರೂಕರಾಗಿರಿ. ಇದಲ್ಲದೆ ಮುಂದಿನ ಶತ್ರುವಿನ ಬಗ್ಗೆ ಹೇಳುವುದಾದರೆ ಅವರು ಒಬ್ಬ ಪುರುಷರಾಗಿದ್ದಾರೆ. ಹೌದು, ಅವರು ಒಬ್ಬ ಪುರುಷ ಮತ್ತು ಆ ಪುರುಷ ಸಾಮಾನ್ಯವಾಗಿ ತನ್ನ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗಿರುವುದಿಲ್ಲ. ನೀವು ಜೀವನದಲ್ಲಿ ಪ್ರಗತಿ ಹೊಂದುತ್ತಿದ್ದೀರಿ. ಅವರು ಯಾವಾಗಲೂ ನಿಮ್ಮ ಬೆಳವಣಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಾರೆ. ನಿಮ್ಮ ದಾರಿ ತಪ್ಪಿಸಲು ಅವರು ನಿಮಗೆ ಹಲವು ತಪ್ಪು ಕೆಲಸಗಳನ್ನು ಮಾಡಿಸಲು ನೋಡುತ್ತಾರೆ. ನಿಮ್ಮ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುತ್ತಾರೆ. ನೀವು ಯಾವುದಾದರೂ ದೊಡ್ಡ ಕೆಲಸ ಮಾಡಲು ಹೊರಟಾಗಲೆಲ್ಲ ನಿಮ್ಮನ್ನು ಕೆಳಗೆ ಬೀಳಿಸಲು ಸಿಹಿ ಮಾತುಗಳನ್ನಾಡಿ ನಿಮ್ಮ ದಾರಿ ತಪ್ಪಿಸುತ್ತಾರೆ. ಇಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿದ್ದರೆ ಅವರು ನಿಮ್ಮ ಸಂತೋಷವನ್ನು ಕಂಡು ಒಳಗೊಳಗೆ ಅಸೂಯೆ ಪಡುತ್ತಾರೆ, ಮುಖದ ಮೇಲೆ ಹೊಗಳುತ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಕಪಟವಿರುತ್ತದೆ. ಇಂಥ ಶತ್ರುಗಳಿಂದ ದೂರವಿರಿ. ಇಂಥ ಶತ್ರುಗಳ ಒಂದು ವೈಶಿಷ್ಟ್ಯವೆಂದರೆ ಅವರು ಮಾತನಾಡಿಸುವಾಗ ಕಣ್ಣುಗಳನ್ನು ಅತಿ ಹೆಚ್ಚಾಗಿ ಮಿಟುಕಿಸುತ್ತಾರೆ. ಅವರ ಮುಖದಲ್ಲಿ ಯಾವಾಗಲೂ ನಕಲಿ ನಗು ಇರುತ್ತದೆ. ಅವರು ನಿಮ್ಮ ಸಂತೋಷವನ್ನು ನೋಡಿದಾಗ ಅವರ ಮನಸ್ಸು ಅಸೂಯೆಯಿಂದ ಕೆಂಪಾಗುತ್ತದೆ, ಅವರ ಮುಖದ ಬಣ್ಣ ಬದಲಾಗುತ್ತದೆ. ಆದ್ದರಿಂದ ಇಂತಹ ಜನರಿಂದ ದೂರವಿರಿ. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಲ ದಿಂದ, ಅಂದರೆ ಇಂಗ್ಲಿಷ್ನಲ್ಲಿ ಎಲ್ ಅಕ್ಷರದಿಂದ ಆರಂಭವಾಗುತ್ತದೆ. ಹೌದು, ಲ ಅಥವಾ ಎಲ್ ಅಕ್ಷರ. ಆದ್ದರಿಂದ ಇವರಿಂದ ಸ್ವಲ್ಪ ಜಾಗರೂಕರಾಗಿರಿ. ಆದರೆ ಈ ಮಾತುಗಳು ನಿಮ್ಮ ತಂದೆ ತಾಯಿ ಅಥವಾ ಜೀವನ ಸಂಗಾತಿಗೆ ಅನ್ವಯಿಸುವುದಿಲ್ಲ. ಇಷ್ಟು ಮಾತ್ರ ನೆನಪಿನಲ್ಲಿಡಿ. ಒಂದು ವೇಳೆ ನಿಮ್ಮ ತಾಯಿ ಮ ಅಕ್ಷರದವರಾಗಿದ್ದರೆ ಅಥವಾ ತಂದೆ ಲ ಅಕ್ಷರದವರಾಗಿದ್ದರೆ ಅವರಿಗೆ ಈ ಮಾತುಗಳು ಅನ್ವಯಿಸುವುದಿಲ್ಲ. ಅವರನ್ನು ಹೊರತುಪಡಿಸಿ ಉಳಿದ ಸಂಬಂಧಗಳಿಗೆ ಅಥವಾ ಜನರಿಗೆ ಇದು ಅನ್ವಯಿಸಬಹುದು. ಮುಂಬರುವ 7 ದಿನಗಳಲ್ಲಿ ಹಲವು ದೊಡ್ಡ ಸಂತೋಷಗಳು ಬರಲಿವೆ. ಕೇವಲ ಈ ಶತ್ರುಗಳಿಂದ ದೂರವಿರಿ. ನಾನು ಹೇಳಿದ ಪರಿಹಾರವನ್ನು ಮಾಡುತ್ತಾ ಇರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.